ಕಾರವಾರದಲ್ಲಿ ಭೀಕರ ಹತ್ಯೆಯೊಂದು ನಡೆದಿದೆ. ದಂಪತಿಯ ಮೇಲೆ ಏಕಾಏಕಿಯಾಗಿ ದಾಳಿಯನ್ನ ಮಾಡಲಾಗಿತ್ತು. ಮಚ್ಚಿನಿಂದ ಹಲ್ಲೆಯನ್ನ ಮಾಡಲಾಗಿತ್ತು. ಈ ಹಲ್ಲೆಯಲ್ಲಿ ಉದ್ಯಮಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪುಣೆಯ ಉದ್ಯಮಿ ವಿನಾಯಕ್ ನಾಯಕ್ 52 ವರ್ಷ ಕೊಲೆಯಾದಂತಹ ದುರ್ದೈವಿ. ಕಾರವಾರ ತಾಲೂಕಿನ ಹಣಕೋಣ ಗ್ರಾಮದಲ್ಲಿ ಈ ಮರ್ಡರ್ ಆಗಿದೆ. ಪತ್ನಿಗೆ ಗಂಭೀರವಾಗಿ ಗಾಯವಾಗಿದೆ. ಕಾರವಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ ವಾರ ಗ್ರಾಮದೇವರ ಜಾತ್ರೆ ಇತ್ತು. ಜಾತ್ರೆಗಾಗಿ ಪುಣೆಯಿಂದ ಬಂದಿದ್ರು ಕಾರವಾರಕ್ಕೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಯನ್ನ ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿದೆ, ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಿದೆ. ಈ ಹಲ್ಲೆಗೆ 52 ವರ್ಷದ ಉದ್ಯಮಿ ವಿನಾಯಕ ನಾಯಕ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಈ ಕೊಲೆಗೆ ಕಾರಣ ಏನು ಅನ್ನೋದು ಪ್ರಮುಖವಾಗುತ್ತೆ. ಜೊತೆಗೆ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಹಳೆ ವೈಷಮ್ಯ ಏನಾದರೂ ಇತ್ತಾ ಅಥವಾ ಹಣಕಾಸಿನ ವಿಚಾರಕ್ಕಾಗಿರುವಂತಹ ಹಲ್ಲೆನ ಹೇಗಿದು? ಜೊತೆಗೆ ಈಗ ತುಂಬ ಕ್ರಿಟಿಕಲ್ ಆಗಿರುವಂತಹ ಉದ್ಯಮಿಯವರ ಪತ್ನಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈಗಾಗಲೇ ಏನು ವಿನಾಯಕ್ ನಾಯಕ್ ಅವರನ್ನ ಕೊಲೆ ಮಾಡಲಾಗಿದೆ. 5 ಜನರ ತಂಡ ಬಂದು ಮಚ್ಚಿನಿಂದ ಹಲ್ಲೆ ಮಾಡಿ ಇಬ್ಬರೇ ಮನೆಯಲ್ಲಿದ್ದಾಗ ಹಲ್ಲೆ ಮಾಡಿರುವಂತದ್ದು ಬೆಳಗಿನ ಜಾವ ಆಗಿರುವಂತಹ ಘಟನೆ ಇದು. ಈ ಘಟನೆಯಲ್ಲಿ ವಿನಾಯಕ್ ನಾಯಕ್ ಏನು ಮಚ್ಚಿನಿಂದ ಹೊಡೆದ ರಕ್ತ ಹೆಚ್ಚು ಹೋಗಿ ನಂತರದಲ್ಲಿ ಸಾವನ್ನಪ್ಪಿರುವಂತದ್ದು. ಅವರ ಪತ್ನಿ ಈಗ ಬದುಕಿದ್ದಾರೆ. ಅವರನ್ನ ಕಾರವಾರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಔಟ್ ಆಫ್ ಡೇಂಜರ್ ಅಂತ ಈಗ ಸರ್ಕಾರಿ ವೈದ್ಯರು ಈಗ ಮಾಹಿತಿಯನ್ನ ನೀಡಿರುವಂತದ್ದು. ಆದ್ರೆ ಯಾವುದಕ್ಕೆ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಕಾರಣ ಪತ್ತೆ ಆಗ್ಬೇಕಾಗಿದೆ. ಮೊದಲಾಗಿ ಇವರು ಪುಣೆಯಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ರು. ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಹಾಗೆ ಹೋಟೆಲ್ ಉದ್ಯಮವನ್ನು ಕೂಡ ಅವರು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇರುವಂತದ್ದು. ಇವರು ಬೇರೆ ಬೇರೆ ಬಿಸ್ನೆಸ್ ಗಳನ್ನು ಕೂಡ ಮಾಡ್ತಾ ಇದ್ರು. ಇವರಿಗೆ ಶತ್ರುಗಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಆ ತನಿಖೆಯನ್ನ ಕೈಗೊಳ್ತಾ ಇರುವಂತದ್ದು. SP ಅವರು ಕೂಡ ಈಗಾಗಲೇ ಆ ಸ್ಥಳಕ್ಕೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಅವರ ಸಂಬಂಧಿಕರನ್ನು ಕೂಡ ಕರೆಸಿ ತನಿಖೆಯನ್ನ ಕೈಗೊಂಡಿರುವಂತದ್ದು. ಹೀಗಾಗಿ ಈ ತನಿಖೆಯಲ್ಲಿ ಈಗ ಅವರು ಒಂದು ಯಾವ್ದಾದ್ರು ವೃತ್ತಿ ವೈಷಮ್ಯ ಅಥವಾ ಸಂಸಾರಿಕವಾದಂತಹ ಘಟನೆಯಲ್ಲಿ ಯಾವ್ದಾದ್ರು ವೈಷಮ್ಯದಿಂದಾಗಿ ಹತ್ಯೆ ಆಗಿರ್ಬೋದು ಅನ್ನೋಂತಹ ಒಂದು ಸಂದೇಹದ ಮೇಲೆ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಕುಟುಂಬದವರನ್ನು ಕೂಡ ಚಿತ್ತಾಕುಳ ಠಾಣೆಗೆ ಕರೆಸಿ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ.